ಬಟ್ ಅದರಿಂದ ಬಂದ ಮೆಸೇಜ್ ಇದೆಯಲ್ಲ ಸರ್, ಅಂದ್ರೆ ಸತ್ಯವಂತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಮಯವೂ ಇಲ್ಲ ಅವಕಾಶವೂ ಇಲ್ಲ ಅನ್ನೋ ರೀತಿಯ ಸಂದೇಶ ಬಂದ್ಬಿಡ್ತು. ನೀವು ಹೇಳಿದ್ ನಿಜ ಇತ್ತು, ವೋಟರ್ ಲಿಸ್ಟ್ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ, ಹಾಗಾಗಿ ದಾಯಿತ್ವ ಕಾಂಗ್ರೆಸ್ನದ್ದು ಕೂಡ ಇರುತ್ತೆ. ಕೇವಲ ಆರೋಪ ಮಾಡೋದ್ರಲ್ಲಿ ಅದು ಸತ್ಯಕ್ಕೆ ಹತ್ತಿರವಾದದಲ್ಲ ಅಂತ ಹೇಳಿ ನೀವು ಹೇಳಿದ್ರಿ, ಅದು ಸತ್ಯವಾದ ಮಾತಿತ್ತು. ನನ್ನ ಅಂದಿನ ಹೇಳಿಕೆ ತಿರುಚಿ ಅದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? ನನ್ನ ಆಪೋನೆಂಟ್ಸ್ ಕೊಟ್ಟಿರ್ತಾರೆ. ಬಿಜೆಪಿಯವ್ರು ಕೊಟ್ಟಿರ್ತಾರೋ, ಜೆಡಿಎಸ್ನವ್ರು ಕೊಟ್ಟಿರ್ತಾರೋ, ಯಾರು ಕೊಟ್ಟಿರ್ತಾರೋ ಯಾರಿಗ್ ಗೊತ್ತು. ಕಾಂಗ್ರೆಸ್ನ ಹೈಕಮಾಂಡ್ ಬಿಜೆಪಿ ಜೆಡಿಎಸ್ನವ್ರು ಮಾತು ಕೇಳೋದಿಲ್ಲಲ್ಲ. ನಾನು ಬಿಜೆಪಿಯವ್ರಿಗೂ ಅವ್ರ ಹೈಕಮಾಂಡ್ಗೂ ಪತ್ರ ಬರೀತೀನಿ. ನಿಮ್ ಪಕ್ಷದಲ್ಲಿ ಇಂತಿಂತವರೆಲ್ಲ ಹಿಂಗಿದಾರಪ್ಪ, ಬ್ಲಾಕ್ ಶಿಪ್ಸ್ ಅಂತ ಅವರಲ್ಲೂ ಬರೀತೀನಿ. ನಾನು ದೆಹಲಿಗೆ ಹೋದ್ರೆ ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡ್ತೀನಿ, ಅಮಿತ್ ಶಾ ಅವ್ರ ಹತ್ರನೂ ಮಾತಾಡ್ತೀನಿ. ಸೊ ಆಗಿರ್ತವೆ. ನಾನು ನೋಡಿ, ಬೇಸಿಕಲಿ ಐ ಆಮ್ ಎ ಕೋಆಪರೇಟರ್. I have got friendship with all the party cooperators. ಯಾವ ಪಕ್ಷದಲ್ಲಿ ಯಾರೆಲ್ಲ ಸಹಕಾರಿಗಳಿದ್ದಾರೆ ಅವ್ರ ಹತ್ರ ಎಲ್ಲ ಉತ್ತಮವಾದಂತಹ ಬಾಂಧವ್ಯವನ್ನ ನಾನು ಇಟ್ಕೊಂಡಿದ್ದೇನೆ. ಬಟ್ ನಿಮ್ಮದೇ ಪಕ್ಷದವರು ದೆಹಲಿಯಲ್ಲಿ ಕೆಲವರಿದ್ದಾರೆ, ನಿಮ್ಮ ವಿರುದ್ಧವಾಗಿ ನಿರಂತರವಾಗಿ ಪಿತೂರಿ ಮಾಡುವವರು. ವೈ ಆರ್ ದೇ ನಾನ್ ಕೋಆಪರೇಟಿವ್ ವಿತ್ ಯು? ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಯಾರೇ ಏನೇ ಏರ್ಪೇರ್ ಆಗ್ಬೇಕಾದ್ರೂ ಕೂಡ ಅವ್ರ ಪಕ್ಷದವರು ಅವ್ರ ಜನನೇ ಹಾಳು ಮಾಡೋದು. ಈಗ ನಿಮ್ಗೆ ಹೇಳ್ತೀನಿ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ನವ್ರ ಮೇಲೆ ಸೋತೋಗ್ಬಿಟ್ರು. ಯಾಕೆ ಸೋತರು? ಮಲ್ಲಪ್ಪ ಶೆಟ್ಟಿ ಅವರ ಒಂದು ದಾಸ್ತಾನ್ ಏನಿತ್ತು ಅದನ್ನ ಡಿಸ್ಟ್ರಾಯ್ ಮಾಡ್ದ. ಅದಕ್ಕೋಸ್ಕರ ಆಯಮ್ಮ ಸೋಲಿಕ್ ಚಾನ್ಸ್ ಆಯ್ತು. ಈಗ ಟಿಪ್ಪು ಸುಲ್ತಾನು ಅವರು ಬ್ರಿಟಿಷ್ನವ್ರ ಮೇಲೆ ಯುದ್ಧ ಮಾಡುವಾಗ ಅವನು ಅವ್ರಿಗೆ ಸಿಕ್ಕಾಕೊಂಡು ಸಾಯ್ತಾನೆ. ಅದಕ್ಕೆ ಕಾರಣ ಮೀರ್ ಸಾದಕ್ ಕಾರಣ. ಹಂಗೆ ಎಲ್ಲ ಪಾರ್ಟಿನಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಯಾರೇ ಹಾಳಾಗಬೇಕಾದ್ರೂ ಅಲ್ಲಿಯವರಿಂದನೇ ಹಾಳಾಗೋದು, ಬೇರೆಯವರಿಂದ ಹಾಳಾಗೋದಿಲ್ಲ. ನೀವು ಬಹಿರಂಗವಾಗಿ ಹೆಸರು ಹೇಳೋದು ಬೇಡ ಸರ್, ಬಟ್ ನಿಮಗೆ ಗೊತ್ತಾಗಿದೆಯಾ ದೆಹಲಿಯಲ್ಲಿ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿರುವ ನಿಮ್ಮದೇ ಪಕ್ಷದ ಆ ನಾಯಕರು ಯಾರು ಅನ್ನೋದು? ತಿಳ್ಕೊಂಡು ಏನಾಗ್ಬೇಕು? ಅದನ್ನ ಹ್ಯಾಪಂಡ್ ಇಸ್ ಹ್ಯಾಪಂಡ್. ತಿಳ್ಕೊಂಡು ಏನಾಗ್ಬೇಕು? ಅದಕ್ಕೋಸ್ಕರ ನನ್ನ ಶ್ರಮ, ನನ್ನ ಎನರ್ಜಿನ ಅಂತದಕ್ಕೆಲ್ಲ ನಾನು ಉಪಯೋಗ ಮಾಡಕ್ ಹೋಗೋದಿಲ್ಲ. ಸರಿ, ಹೈಕಮಾಂಡ್ ವಿಚಾರ ಮಾತನಾಡ್ತಿದೀವಿ. ಇತ್ತೀಚೆಗೆ ಯಾಕೋ ಸಿದ್ದರಾಮಯ್ಯನವರ ಮೇಲೆ ಹೈಕಮಾಂಡ್ಗೆ ಹೆಚ್ಚಿನ ವಿಶ್ವಾಸ ಉಳಿದಿದೆಯಾ ಉಳಿದಿಲ್ವಾ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಚರ್ಚೆ ಹೇಗಾಗ್ತಿತ್ತು ಅಂದ್ರೆ ಇಲ್ಲಿನ ಸಿಎಂ ಸ್ಟ್ರಾಂಗ್ ಇದ್ದಾರೆ, ದೆಹಲಿಯ ಹೈಕಮಾಂಡ್ ವೀಕ್ ಇದೆ ಅಂತ. ಬಟ್ ಈಗ ಯಾಕೋ ಸಿದ್ದರಾಮಯ್ಯನವರ ಕೈಗಳನ್ನ ಕಟ್ ಹಾಕಿದೆ ಹೈಕಮಾಂಡ್ ಅನ್ನೋ ರೀತಿಯ ಅಭಿಪ್ರಾಯ ಬರ್ತಿದೆಯಲ್ಲ. ಇತ್ತೀಚೆಗೆ ಒಂದು ರೀತಿಯ ವಾತಾವರಣ ಇದೆ. ಈಗ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಯಾವುದೋ ನಮ್ಮ ತುಮಕೂರ್ದು ಅಂತ ಇಟ್ಕೊಳ್ಳೋಣ, ಅಥವಾ ಹಾಸನ್ ಅಂತ ಇಟ್ಕೊಳ್ಳೋಣ. ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅನೌನ್ಸ್ ಮಾಡಬೇಕಾದ್ರೆ ಅಲ್ಲಿ ಸ್ಥಳೀಯ ಮುಖಂಡರುಗಳು, ಆ ಜಿಲ್ಲೆಯ ಮಂತ್ರಿ ಮತ್ತೆ ಮುಖ್ಯಮಂತ್ರಿಗಳು ಕೂತ್ಕೊಂಡು ಅದನ್ನು ನಿರ್ಣಯ ಮಾಡ್ತಾ ಇದ್ರು. ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ನನಗೂ ಅನಿಸುತ್ತೆ. ಯಾಕೆಂದ್ರೆ ಮೊನ್ನೆ ದೆಹಲಿ ಪಟ್ಟಿ ಬಂತಲ್ಲ, ಆ ಪಟ್ಟಿನಲ್ಲಿ ಹಾಸನ್ ಅರ್ಬನ್ ಅಥಾರಿಟಿದು ಅಲ್ಲಿಂದನೇ ಬಂದ್ಬಿಡ್ತದು. ಅದು ಆ ಪಟ್ಟಿ ನೋಡಿದ್ಮೇಲೆ ನನಗೆ ಹಂಗೆ ಅನ್ನಿಸ್ತು ಅಷ್ಟೇ. ಆದರೆ ನಡವಳಿಕೆಯಲ್ಲಿ ಯಾವ ರೀತಿ ಆಗ್ತದೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಸರಿ ಸರ್, ಸಿದ್ದರಾಮಯ್ಯನವರು 5 ವರ್ಷ ಕಂಪ್ಲೀಟ್ ಆಗಿ ಮುಖ್ಯಮಂತ್ರಿಗಳಾಗಿರಬೇಕು ಅನ್ನೋ ಆಗ್ರಹ ಪಕ್ಷದಲ್ಲಿ ಅನೇಕರದಿದೆ. ಹಾಗೆ ಅದರ ವಿರುದ್ಧವಾಗಿ ಮಾತನಾಡ್ತಿರುವವರದ್ದು ಕೂಡ ಅನೇಕರ ಒತ್ತಾಯ ಇದೆ. ಈ 5 ವರ್ಷ ಕಂಪ್ಲೀಟ್ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ವೈಯಕ್ತಿಕವಾಗಿ ನಾನು ಅವ್ರು ಇರಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಪಡೋನು. ಆಮೇಲೂ ಕೂಡ ಹೈಕಮಾಂಡ್ ಅವ್ರು ಬೇಡ, ಅವರು ಬದಲಾಯಿಸ್ತೀವಿ, ತೀರ್ಮಾನ ತಗೊಂಡಿದೀವಿ ಅಂತಂದ್ರೆ ನಾವೇನು ಇಟ್ಕೊಳ್ಳಿ ಅಂತ ಹೇಳಕ್ಕಾಗ್ತದ? ನಮ್ಮದು ನೋಡಿ, ಈ ರಾಜ್ಯದಲ್ಲಿ ಸತ್ಯ ಹೇಳ್ಬೇಕಂದ್ರೆ, ಅಂದ್ರೆ ಇಷ್ಟೊತ್ತು ಹೇಳಿದ ಅಸತ್ಯ ಅಂತ ತಿಳ್ಕೊಬೇಡಿ. ಆಮೇಲೆ ಸತ್ಯ ಹೇಳಬೇಕು ಅಂದ್ರೆ 3 ಜನಕ್ಕೆ ಮಾತ್ರ ವೋಟನ್ನ ಟ್ರಾನ್ಸ್ಫರ್ ಮಾಡಿಸೋ ಅಧಿಕಾರ, ಶಕ್ತಿ ಇರೋದು. ಬಿಜೆಪಿನಲ್ಲಿ ಯಡಿಯೂರಪ್ಪನಿಗೆ ಶಕ್ತಿ ಇದೆ, ಜೆಡಿಎಸ್ ಅಲ್ಲಿ ದೇವೇಗೌಡ ಫ್ಯಾಮಿಲಿ ಶಕ್ತಿ ಇದೆ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಶಕ್ತಿ ಇದೆ ವೋಟನ್ನ ಟ್ರಾನ್ಸ್ಫರ್ ಮಾಡಿಸುವಂಥದ್ದು. ಇವ್ರು 3 ಜನ ಆಯಾ ಪಕ್ಷದಲ್ಲಿ ಅವ್ರು ಇಲ್ಲ ಅಂದ್ರೆ ಆ ಪಕ್ಷಗಳೇ ಝೀರೋ ಆಗ್ತವೆ. ಗೊತ್ತಾಯ್ತಾ? ಇದು ಇರ್ತಕ್ಕಂಥ ವಾಸ್ತವ ಸ್ಥಿತಿ ನಮ್ಮ ರಾಜ್ಯದಲ್ಲಿ. ಇತ್ತೀಚೆಗೆ ಬಿಜೆಪಿನಲ್ಲಿ ಅವರು ಕೇಡರು ಅದೆಲ್ಲ ಅವರು ಸ್ಟ್ರಾಂಗ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಇತ್ತೀಚೆಗೆ ಯಡಿಯೂರಪ್ಪನವರ ಅಗತ್ಯತೆ ಅಲ್ಲಿ ಅಷ್ಟೊಂದು ಜಾಸ್ತಿ ಇಲ್ಲ ಅಂತ ನಾನು ಅನ್ಕೊಂತೀನಿ, ವೈಯಕ್ತಿಕವಾಗಿ ನನ್ನ ಅಸೆಸ್ಮೆಂಟ್. ಒಂದ್ ಕಾಲದಲ್ಲಿ ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ ಬಿಜೆಪಿ, ಜೆಡಿಎಸ್ಗೆ ಅವ್ರ ಫ್ಯಾಮಿಲಿ ಇಲ್ಲ ಅಂದ್ರೆ ನೋ ಜೆಡಿಎಸ್. ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅನ್ನತಕ್ಕಂಥ ಭಾವನೆ ಜನರಲ್ಲಿ ಇರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ. ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರ ಹಠಕ್ಕೆ ಬದ್ಧವಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸೋ ಪ್ರಯತ್ನ ಮಾಡಿದ್ರೆ ವಿಲ್ ದ ಪಾರ್ಟಿ ಪೇ ದ ಪ್ರೈಸ್? ಎಕ್ಸಾಕ್ಟ್ಲಿ, ದೇ ಹ್ಯಾವ್ ಟು ಪೇ ದಿ ಪ್ರೈಸ್.
ನಾಟ್ ನೌ, ಇನ್ ಫ್ಯೂಚರ್ ಎಲೆಕ್ಷನ್ಸ್. ಈ ಉತ್ತರಾಧಿಕಾರಿಗಳ ಚರ್ಚೆ ಪ್ರಾರಂಭ ಆಗೋಯ್ತು, ಅದಕ್ಕೆ ಮುಖ್ಯಮಂತ್ರಿಗಳ ಮಗನೇ ಕಾರಣವಾಗೋದ್ರು. ಇಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಉತ್ತರಾಧಿಕಾರಿ ಹೌದೋ ಅಲ್ಲೋ ಅವರೇ ಅದಕ್ಕೆ ವಿಶ್ಲೇಷಣೆ ಕೊಡಬೇಕು. ಆದ್ರೆ ಈ ಹಿಂದುಳಿದ ಸಮುದಾಯಗಳ, ಅದರಲ್ಲೂ ಅಹಿಂದ ವರ್ಗದ ನಾಯಕತ್ವವನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ವರ್ಗಾವಣೆ ಮಾಡಬೇಕು ಅನ್ನೋದು. ನೋಡಿ, ಹಿಂದುಳಿದ ವರ್ಗ ಅಹಿಂದ ವರ್ಗ ಅಂತಕ್ಕಂಥದ್ದನ್ನ ಬರೀ ಓಟು ನಾವು ಹೇಳ್ಕೊಳ್ತಿದ್ದೆ. ಆದ್ರೆ ಎಲ್ಲ ಜಾತಿಲೂ ಬಡವರಿದ್ದಾರೆ, ಅವರೆಲ್ಲ ಹಿಂದುಳಿದವರೇ, ಗೊತ್ತಾಯ್ತಾ? ಅದರಿಂದ ನಾವು ಏನೇ ಒಂದು ನಮ್ಮ ತೀರ್ಮಾನ ಚಿಂತನೆ ಇದ್ರೂ ಕೂಡ ಆ ಬಡವರ ಪರವಾಗಿ ನಮ್ಮ ಚಿಂತನೆಗಳು ಇರಬೇಕೇ ಹೊರತು ಯಾವುದೋ ಜಾತಿ ಆಧಾರಿತ ಚಿಂತನೆಗಳು ಬರಬಾರ್ದು ನಮ್ಮಲ್ಲಿ. ಸರ್, ನೀವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಮುಸಲ್ಮಾನರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಒಂದು ಕ್ಯಾಂಪೇನ್ ನಡೆಸಿ ನಿಮ್ಮ 4% ರಿಸರ್ವೇಶನ್ ಅನ್ನು ತರ್ತೀವಿ. ನಮ್ಗೆ ಯಾವತ್ತು ಬಿಜೆಪಿ ಸರ್ಕಾರ ಇದ್ದಾಗೂ ಕೂಡ ಬಂದು ನಮ್ಮನ್ನು ಹೆದರಿಸಿರೋಂಥದ್ದಿಲ್ಲ. ಒಂದು ಭಯವನ್ನು ಹುಟ್ಟಾಕಿ ಆಮೇಲೆ ನಾವು ಅದನ್ನ ಮಾಡಿಸ್ತೀವಿ ಇದನ್ನ ಮಾಡಿಸ್ತೀವಿ ಅಂತ ಹೇಳಿ ಲಾಸ್ಟಿಗೆ ನಿಮ್ ಕ್ಯಾಬಿನೆಟ್ ಎಲ್ಲಾ ರಚನೆ ಆದ್ಮೇಲೆ ನಮ್ಗೆ ಮುಸಲ್ಮಾನರಿಗೆ ಮೂಸು ನೋಡಲ್ಲ ನೀವು. ಯಾಕಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಹುಟ್ಟಿಸಿರ್ತೀರಾ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾತ್ರ ನೀವು ಧೈರ್ಯವಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ನೀವು ಧೈರ್ಯವಾಗಿ ಇರಕ್ಕಾಗಲ್ಲ. ಬಿಜೆಪಿ ಅವರು ನಿಮ್ಮನ್ನ ಅಪೋಸ್ ಮಾಡ್ತಾರೆ, ನಿಮ್ಮನ್ನ ಬಿಡಲ್ಲ ಯಾವುದೇ ರೀತಿ ಅಂತ ಹೇಳಿ ಅನ್ನೋದು ಹುಟ್ಟಾಕಿರ್ತೀರಾ. ಅದಕ್ಕೆ ನಾನ್ ಕೇಳೋದು, ಇದು ಬಂದ ಮೇಲೆ ಅಧಿಕಾರಕ್ಕೆ ಯಾವ ಕೆಲಸನೂ ನೀವು ಮಾಡಲ್ಲ. ಸೊ ನಾನ್ ಕೇಳೋದು, ಒಬ್ಬ ಮುಸ್ಲಿಂ ಆಗಿ ನೀವು ಕಾಂಗ್ರೆಸ್ ಪಕ್ಷನ ಇಲ್ಲ ಕಾಮ್ಚೋರ್ ಪಕ್ಷನ ಸರ್? ನೀವು ಓಟ್ ಹಾಕುವಾಗ ಕಾಮ್ಚೋರ್ ಪಕ್ಷ ಅಂತ ತಿಳ್ಕೊಂಡಿದ್ದೀರೋ ಇದು ಕಾಮ್ ಪಕ್ಷ ಅಂತ ತಿಳ್ಕೊಂಡಿದ್ದೀರೋ ನೀವು ತೀರ್ಮಾನ ಹೇಳ್ಬೇಕು. ಮಾರ್ಕೆಟಿಂಗ್ ಯಾರು ಮಾಡೋ ನೀವೇ ಅಲ್ವೇನ್ರಿ? ನೀವು ಕೂಡ ಪ್ರಶ್ನೆ ಕೇಳುವಾಗ ಭಾಷೆಯ ಸಭ್ಯತೆ ಬಗ್ಗೆ ಗಮನ ಇರಲಿ ಸರ್. ನಿಮ್ ಪ್ರಶ್ನೆ ಇದ್ದಿದ್ದು ಮುಸಲ್ಮಾನರಿಗೆ ಕಾಂಗ್ರೆಸ್ನವರು ಕೊಟ್ಟ ಭರವಸೆಯನ್ನು ಈಡೇರಿಸ್ತಿಲ್ಲ ಅಂತ. ನೋಡಿ, ಮುಸ್ಲಿಮ್ಸು ಏನಿದ್ದಾರೆ ಅವರು ಬುದ್ಧಿವಂತ ಮತದಾರರು. ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಏನಿರುತ್ತೆ ಅಂತ ಹೇಳಿದ್ರೆ ಅವರು ಬಿಜೆಪಿ ಸೋಲಿಸಬೇಕು ಅಂತ ಇರ್ತಾರೆ ಅಷ್ಟೇ. ಅವರು ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ವೋಟ್ ಹಾಕೋದಿಲ್ಲ, ಅವರು ಬಿಜೆಪಿ ಸೋಲಿಸಬೇಕಂತದ್ದು. ಅದು ಇಲ್ಲಿನೂ ಅಷ್ಟೇ, ದೇಶದಲ್ಲಿ ಎಲ್ಲಾ ಕಡೆನೂ ಅಷ್ಟೇನೆ ಅವ್ರದ್ದು. ನಿಮ್ಗೆ ಯಾವ್ದಿದೆ ಬೇರೆ ಆಲ್ಟರ್ನೇಟಿವ್? ಅದಕ್ಕೆ ವೋಟ್ ಹಾಕ್ತೀರಾ ಅಷ್ಟೇ. ಸರ್, ಇತ್ತೀಚಿನ ದಿನಗಳಲ್ಲಿ ತಾವು ಸಹಕಾರ ಮಂತ್ರಿ ಆದ್ಮೇಲೆ ನಾನು ರಾಜ್ಯ ಸಹಕಾರ ಮಂಡಳದ ಮಾಜಿ ಅಧ್ಯಕ್ಷನಾಗಿ ಸರ್, ಸಹಕಾರ ಮಂತ್ರಿ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಕಾನೂನು ಬದಲಾವಣೆ ಮಾಡಿದ್ದೀರಾ ಸರ್, ಕಾಯ್ದೆಗಳನ್ನ. ಈಗ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ನಾಮಿನೇಷನ್ ಮಾಡ್ತಕ್ಕಂಥದ್ದು ಮತ್ತೆ ಪ್ರಾಥಮಿಕ ಸಹಕಾರ ಸಂಘಗಳ ರೋಸ್ಟರ್ ಪದ್ಧತಿಯಲ್ಲಿ ತಾವು ರಿಸರ್ವೇಶನ್ ತಂದಿರತಕ್ಕಂಥದ್ದು, ಅದು ಯಾವ ಉದ್ದೇಶ ಇಟ್ಕೊಂಡು ತಾವು ಮಾಡಿರ್ತಕ್ಕಂಥದ್ದು ಸರ್? ಅದು ನಾನು ಹೊಸದಾಗಿ ತಂದಂತದ್ದಲ್ಲ. ನೀವು ಹಿಂದಿನ ಹಳೆ ಆಕ್ಟ್ ಇದೆ, ಹಳೆ ಆಕ್ಟ್ ಅಲ್ಲಿ ಸೆಕ್ಷನ್ 29 ಅಲ್ಲಿ 3 ಜನಕ್ಕೆ ನಾಮಿನೇಷನ್ ಮಾಡುವಂತದ್ದು ಇತ್ತು. ಆ ನಂತರ ಸೆಕ್ಷನ್ 54 ಅಲ್ಲಿ 1/3 ಆಫ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಬೋರ್ಡ್ ಅಂತೇಳಿ 5 ಜನನೂ ಮಾಡ್ತಾ ಇದ್ರು. ಎಸ್ ಪಾಟೀಲ್ರು ಅವರು ಸಚಿವರಾಗಿದ್ದಂತ ಕಾಲದಲ್ಲಿ ಇದೆಲ್ಲ ಬೇಡ ಇದು ಅಂತ ಹೇಳಿ ಅವರು ಅದನ್ನ ನಾಮಿನೇಷನ್ಗಳನ್ನ ತೆಗೆದು ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕೆ ಆ ಸಮುದಾಯಗಳಿಗೆ ರಿಸರ್ವೇಶನ್ ಬೇಕಾದ್ರೆ ಇಡಬಹುದು ಅಂತೇಳಿ ಕೆಲವು ಸಮಗ್ರವಾಗಿ ಕಾಯ್ದೆಗಳನ್ನು ತಂದಿದ್ರು ಅವ್ರು ತಂದಂತ ಕಾಲ. ನಾನು ಬಂದ ಮೇಲೆ ಇಲ್ಲ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಭಾಷಣ ಮಾಡ್ತಾ ಇದ್ದೀವಲ್ಲ ನಾವು, ಅದಕ್ಕೆ ಬೇರೆ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇರ್ತವೆ ಅವು ಕೂಡ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಬರಲಿ ಅಂತ ಹೇಳಿ ನಾನು ರಿಸರ್ವೇಶನ್ ಅನ್ನ ತಂದಿರೋದು. 2 ಬಾರಿ ಅಪೆಕ್ಸ್ ಬ್ಯಾಂಕ್ ಆಗಲಿ ಡಿಸಿ ಬ್ಯಾಂಕಿಗೆ 2 ಸಲ ನಿರ್ದೇಶಕರ ಆದ್ರೆ ಪುನಃ ಆಗಬಾರ್ದು ಅಂತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಕಾನೂನು ಜಾರಿ ಮಾಡಿದ್ರು. ಅದಕ್ಕೆ ಮುಂದಾಳತ್ವ ವಹಿಸಿ ತಾವೇನಾದರೂ ಇದ್ರ ಬಗ್ಗೆ ಬದಲಾವಣೆ ಮಾಡೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಬೇಕಂತ ಕೇಳ್ಕೊಳ್ತೀನಿ. ಕೋಆಪರೇಷನ್ ಅಂತಕ್ಕಂಥದ್ದು ಸ್ಟೇಟ್ ಸಬ್ಜೆಕ್ಟ್ ಇದೆ. ಮೊನ್ನೆನೂ ಕೂಡ ನೀವು ಎಲ್ಲ ಇದ್ದಂತ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳ ಗಮನ ಕೂಡ ಸೆಳೆದಿದ್ದು, ನೀವು ಒಂದು ಪತ್ರ ಬರೀರಿ ಕೇಂದ್ರಕ್ಕೆ, ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ, ಸ್ಟೇಟ್ ಸಬ್ಜೆಕ್ಟ್ ಅಲ್ಲಿ ನೀವು ಈ ತರ ಅಮೆಂಡ್ಮೆಂಟ್ ಮಾಡಿದ್ರೆ ಇಟ್ ಇಸ್ ಅನ್ ಇನ್ಫ್ರಿಂಜ್ಮೆಂಟ್ ಆನ್ ದಿ ಪವರ್ಸ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ಅಂತ ಹೇಳಿ ನೀವು ಬರೀರಿ. ನಾನು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಸಂದರ್ಭ ಬಂದಾಗ ಅವ್ರ ಗಮನಕ್ಕೂ ತಂದು ಅಲ್ಲಿಂದನೂ ಕೂಡ ಪತ್ರ ಬರೆಸೋಣ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋಣ ಅಂತ ಹೇಳಿ ಅವ್ರಿಗೂ ಕೂಡ ಮನವಿ ಮಾಡಿದ್ದೇನೆ, ತಮಗೂ ಕೂಡ ಗೊತ್ತಿದೆ. ಸರ್, ಒಂದು ತಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದರೂ ಅಸಮಾಧಾನ ಇದೆಯಾ ಸರ್ ತಮ್ಮ ಮೇಲೆ? ಮುಖ್ಯವಾಗಿ ತಮ್ಮನೇನು ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ? ನನಗೆ ಹೈಕಮಾಂಡ್ ಯಾರು ಗೊತ್ತೇನ್ರಿ? ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದಾರರು ನನ್ನ ಹೈಕಮಾಂಡ್ ಅಷ್ಟೇ. ನಾನು ಯಾವ ಹೈಕಮಾಂಡ್ ಗಿಕಮಾಂಡ್ ಅವೆಲ್ಲ ಬಟ್ ನಿಮ್ಮ ಒಪ್ತೀನಿ ಸರ್. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಅಸಮಾಧಾನ ಆಯಿತು? ಈಗ ಅಪೆಕ್ಸ್ ಬ್ಯಾಂಕ್ ನಲ್ಲಿ ಅಂದ್ರೆ ಮಾಧ್ಯಮಗಳೇ ಪ್ರಕಟ ಮಾಡದಂಗೆ ಸರ್ ಕೆಲವು ಹಗರಣಗಳು ಬೆಳಕಿಗೆ ಬಂತು ಸರ್. ಯಾವ ಹಗರಣ ಹೇಳಿ?
ಬಹುಕೋಟಿ ಸುಮಾರು ಆ 2 ಸಾವಿರ ಒಂದು ಕೋಟಿ tell me ಅಪೆಕ್ಸ್ one. ಒಂದು ಹಗರಣಗಳು ತಮ್ಮದೇ ಹೆಸರಲ್ಲಿ ಬೆಳಕಿಗೆ ಬಂತು. ಹೌದಪ್ಪ, ಅದಕ್ಕೆ ಇವ್ರು ಯಾಕೆ ನಾನು ಮಾಡ್ಲಿಲ್ಲ? ಹೇಳ್ತೀನಿ ಕೇಳ್ರಿ ಇಲ್ಲಿ, ನೀವು ಕೇಳಿ ದಯಮಾಡಿ. ಯಾವುದು ಒಂದು ಇಂಥದ್ದು ಅಂತ ಹೇಳ್ಬೇಕಲ್ಲ. ಹೈಕಮಾಂಡ್ಗೆ ಏನಾದ್ರೂ ಅಸಮಾಧಾನ ಇದೆಯಾ ಅನ್ನೋ ವಿಚಾರಕ್ಕೆ ಸುರ್ಜೇವಾಲಾ ಅವರು ಬಂದು ನಡೆಸಿದ ಮೀಟಿಂಗ್ ಬಗ್ಗೆ ನೀವು ನೇರವಾಗಿ ಹೇಳ್ಬಿಡ್ತೀರಿ, ಅಧಿಕಾರಿಗಳನ್ನ ಒಳಗೊಂಡು ಮೀಟಿಂಗ್ ಮಾಡಬಾರದಾಗಿತ್ತು ಅಂತ ಹೇಳಿ. ಇದೆಲ್ಲವೂ ಕೂಡ ಹೈಕಮಾಂಡ್ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಓಟ್ ಚೋರಿ ಇದು ಕೂಡ. ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಕ್ಯಾಂಪೇನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನೀವು ನಿಮ್ಮದೇ ಪಕ್ಷದ ತಪ್ಪು ಅಂದ್ಬಿಟ್ರಿ. ಇದೆಲ್ಲವೂ ಕೂಡ ಹೈಕಮಾಂಡ್ನ ಕೋಪಕ್ಕೆ ಕಾರಣವಾಯ್ತಾ ಅಂತ ಹೇಳಿ. ನೋಡಿ, ನನ್ನ ನಡವಳಿಕೆ ಯಾರು ಬದಲಾಯಿಸಕ್ಕಾಗಲ್ಲ. ರಾಜಣ್ಣ ಆಲ್ವೇಸ್ ಯಾವ ಸರಿ ಅಂತ ಕಾಣುತ್ತೆ ಅದನ್ನ ನೇರವಾಗಿ ಹೇಳೋಂಥವ್ರು. ಬೇಸಿಕಲಿ ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಅಂತ ಇದ್ರೂ ಕೂಡ ಬೇಸಿಕಲಿ ಐ ಆಮ್ ಎ ಕೋಆಪರೇಟರ್. ಗೊತ್ತಾಯ್ತಾ? ನನಗೆ ಹೈಕಮಾಂಡು ಲೋ ಕಮಾಂಡು ಅವು ಇವು ಅದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳೋನಲ್ಲ. ನನ್ನ ಹೈಕಮಾಂಡ್ ಇರ್ತಕ್ಕಂಥದ್ದು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಅಂತ ಹೇಳಿದ್ದೀನಿ. ನಮ್ಮ ಜನ ಏನ್ ಹೇಳ್ತಾರೋ ಅದನ್ನ ನಾನು ಮಾಡ್ತೀನಿ ಹೊರತು ಈಗ ಇವತ್ತಿನ ಇದಕ್ಕೆ ನಿಮಗೆ, ಯಾಕೆಂದ್ರೆ ಮಾಧ್ಯಮದಲ್ಲಿ ನೀವೆಲ್ಲ ಮಾಡ್ತಾ ಇದ್ರಿ, ಬಹಳ ಜನ ನೋಡ್ತಾರೆ. ಪಾಲಿಟಿಕ್ಸ್ ಅಲ್ಲಿ ಯಾವನಾದ್ರೂ ಬೆಳಿಬೇಕು ಅಂತ ಹೇಳಿದ್ರೆ ಅವನಿಗೆ ಜಾತಿ ಇರಬೇಕು, ಇದು ದುಡ್ಡು ಇರಬೇಕು. ದುಡ್ಡು ಇಲ್ಲ ಜಾತಿನೂ ಇಲ್ಲ ಅಂತಕ್ಕಂಥದ್ದು ಯಾವನಾದ್ರೂ ರಾಜಕಾರಣಿ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ನಾನೊಬ್ಬನೇ ಹೆಂಗ್ ಬೆಳೆದಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ದಿಸ್ ಕೋಆಪರೇಟಿವ್ ಮೂವ್ಮೆಂಟ್, ನನ್ನ ಪರ್ಫಾರ್ಮೆನ್ಸ್ ಮೇಲೆ ಬೆಳೆದಿರೋನು. ಈ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ನಿಮ್ಮ ರಾಜಕೀಯ ಪ್ರಭಾವ ಬೇರೆ ಕ್ಷೇತ್ರಗಳ ಮೇಲೂ ಕೂಡ ಇದೆ ಅನ್ನೋದಕ್ಕೆ ಹಾಸನದ ಚುನಾವಣೆ ಅದಕ್ಕೆ ಉದಾಹರಣೆಯಾಗಿ ನಿಲ್ತು. ನೀವು ಅಲ್ಲಿ ಹೋಗಿ ಗೆಲ್ಲಿಸ್ಕೊಂಡು ಬರ್ತೀರಿ, ಬಟ್ ನಿಮ್ಮದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ 12,000 ಲೀಡ್ ಸಿಕ್ಬಿಡುತ್ತೆ ಸೋಮಣ್ಣ ಅವರಿಗೆ. ಅದು ನೋಡಿ ಹೇಳ್ತೀನಿ ನಿಮಗೆ, ಇದೇ ಹೋದ ಎಲೆಕ್ಷನ್ ಅಲ್ಲೂ ಕೂಡ ದೇವೇಗೌಡರು ಬಂದು ನಿಂತ್ಬಿಟ್ರು. ನಾವೆಲ್ಲ ದೇವೇಗೌಡರಿಗೆ ಸಹಾಯ ಮಾಡಲಿಲ್ಲ. ನಾವು ಆಗ ಬಿಜೆಪಿ ಬಸವರಾಜ್ಗೆ ಮಾಡಿದ್ದು. ನಮ್ಮ ತಲೆಯನ್ನು ಮುಚ್ಚು ಮರೆ ನಾಚಿಕೆ ಗೀಚಿಗೆ ನನ್ನ ಹತ್ರ ಏನಿಲ್ಲ, ಸತ್ಯ ಹೇಳೋನು. ಅವಾಗಲೂ 15,000 ದೇವೇಗೌಡರು ವಿರುದ್ಧವಾಗಿ ಬಸವರಾಜಿಗೆ ಬಹುಮತ ಕೊಟ್ಟಿತ್ತು. ನಮ್ಮ ಕ್ಷೇತ್ರದಲ್ಲಿ ಏನಿದೆ, ಅಸೆಂಬ್ಲಿ ಚುನಾವಣೆ ಬಂದ್ರೆ ನನಗಾಗ್ತಾರೆ ಓಟು, ಎಲ್ಲ ಬಿಜೆಪಿಯವರು ಹಾಕ್ತಾರೆ, ಎಲ್ಲ ಪಾರ್ಟಿಯವರು ಹಾಕ್ತಾರೆ. ಲೋಕಸಭೆ ಚುನಾವಣೆ ಬಂದ್ರೆ ಮೋದಿ ಹೆಸರು ಮೇಲೆ ಮೋದಿ ಅವ್ರಿಗೆ ಹಾಕ್ತಿವಿ ಅಂತ ಹಾಕ್ತಾರೆ. ಅವ್ರು ನನಗೆ ಹೇಳೇ ಹಾಕ್ತಾರೆ, ಸುಮ್ಮನೆರಪ್ಪ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನಾವು ಹತ್ಕಡಿಗೆ ಹಾಕ್ತಿವಿ ಅಂತ. ನಾವೇನಾದ್ರು ಹಠ ಮಾಡಿ ಹಾಕ್ಬೇಡಿ ಅಂತಂದ್ರೆ ಮುಂದಿನ ಎಲೆಕ್ಷನ್ ನಮಗೆ ಹಾಕಲ್ಲ ಅವರು. ಗೊತ್ತಾಯ್ತಾ? ವಾಸ್ತವಾಂಶ ಹೇಳ್ಬೇಕಂದ್ರೆ ಅದಕ್ಕೆ ಆಯ್ತಪ್ಪ ನೀವೆಲ್ಲ ಹಾಕ್ತಾರೆ, ಮುಂದಕ್ಕೆ ನಮಗೆ ಕೈ ಬಿಡ್ಬೇಡ್ರಪ್ಪ ಅಂತ ಹೇಳಿ ಕಳಿಸ್ತೀವಿ ನಾವು. ಹಂಗಾಗಿ ಹಾಕ್ತಾರೆ. ಏನ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ಪ್ರಬುದ್ಧ ಮತದಾರರು. ಈಗ ನಾವು ಯಾರನ್ನು ಕೂಡ ಬಂಧನ ಮಾಡಿ ಹಿಂಗೆ ಹಾಕ್ಸಿ ಹಂಗೆ ಹಾಕಿ ಅಂತ ಹೇಳಲಿಕ್ಕೆ ಒತ್ತಾಯ ಮಾಡಕ್ಕೆ ಆಗೋದಿಲ್ಲ. ಅವರೆಲ್ಲ ನಿರ್ಣಯ ಮಾಡ್ಬಿಡ್ತಾರೆ ಯಾರಿಗೆ ಹಾಕ್ಬೇಕು. ಈಗ ಲೋಕಸಭೆ ಬಂತು, ಇಲ್ಲಪ್ಪ ನಾವು ಇದಕ್ಕೆ ಹಾಕ್ಬಿಡ್ತೀವಿ, ಯಾರಿಗೆ ಕಾಂಗ್ರೆಸ್ಗೆ ಅಂತ ಹೇಳಿ ಹೇಳ್ತಾರೆ ಅನ್ನೋದು ನಮ್ಮ ಮುಂದೆ ಹೇಳಿದ್ರು ಕೂಡ ಹಿಪೋಕ್ರಾಟ್ಸ್. ನಮ್ಮ ಮುಂದೆ ಸುಮ್ಮನೆ ಹೇಳ್ತಾರೆ, ಹೊರಗಡೆ ಹೋಗಿ ಅವರು ಪಾರ್ಲಿಮೆಂಟ್ ಬಂತು ಅಂದ್ರೆ ಮೋದಿ ಹೆಸರು ಮೇಲೆ ಪಾರ್ಲಿಮೆಂಟ್ ಅಲ್ಲೇ ಹಾಕ್ತಾರೆ ಅವರು. ಹಾಗಾಗಿ ನಡೆಯುತ್ತೆ ಹೊರತು ಈಗ ನಾನು ಆಗಿದ್ಮೇಲೆ ಅದೇ ಇದು ಯಾಕೆ ಹಾಸನದಲ್ಲಿ ಆಗ್ಲಿಲ್ಲ ನಿಮ್ಗೆ ಹೇಳ್ತೀನಿ. ಹಾಸನ್ ಪ್ರಾಪರ್ ಅಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಮ್ಮ ಅಭ್ಯರ್ಥಿ 4,000 ವೋಟ್ ತಗೊಂಡಿದ್ದ. 4,000 ವೋಟ್ಸ್ ಅಷ್ಟೇ, 4,000 ವ್ಯತ್ಯಾಸ ಅಲ್ಲ. ತಗೊಂಡಿದ್ದು ಓಟೇ 4,000. ಈಗ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ 88,000 ವೋಟ್ ಬಂತಲ್ಲ, ಹೇಗೆ ಬಂತು? ಅದಕ್ಕೆ ಜೆಡಿಎಸ್ ನ ಸ್ವಯಂಕೃತ ಅಪರಾಧ ಕೂಡ ಕಾರಣವಾಯ್ತಾ ಅಂತ ಹೇಳಿ. ಜೆಡಿಎಸ್ ಇಟ್ ಈಸ್ ನೋಡಿ ಸ್ಟ್ರಾಂಗ್ ಹೋಲ್ಡ್ ಅದು. ಹಾಸನಲ್ಲಿ ಯಾರೇನು ಅಲ್ಲಾಡ್ಸಕ್ ಆಗೋದಿಲ್ಲ. ಬಟ್ ನಾನಲ್ಲಿ ಹೋದ್ಮೇಲೆ ನಾನೇನ್ ಮಾಡಿದೆ, ನಾನಲ್ಲಿ ಈ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಪಾಲಿಟಿಕ್ಸ್ ಅಲ್ಲಿ ಹೇಳ್ತೀವಿ ಒಂದೊಂದ್ಸರಿ. ಈ ಬೇರೆ ಬೇರೆ ಸಮುದಾಯಗಳು ಸಣ್ಣ ಪುಟ್ಟವೆಲ್ಲ ಇದಾವಲ್ಲ, ಆ ಎಲ್ಲ ಸಮುದಾಯಗಳನ್ನು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ನೋಡಪ್ಪ ನಾನು ಇನ್ಚಾರ್ಜ್ ಇದ್ದೀನಿ, ನನ್ನ ಮಾನ ಮರ್ಯಾದೆ ಹೋಗ್ತದೆ, ನೀವೆಲ್ಲ ಸಹಾಯ ಮಾಡಬೇಕು ಹಂಗೆ ಹಿಂಗೆ ಅಂದ್ರೆ ಅವರೆಲ್ಲ ಆಯ್ತು ಬೇಡ ಈ ಸತಿಗೆ ಹಾಕ್ಬಿಡ್ತೀವಿ, ಇನ್ನೊಂದು ಸತಿ ಕೇಳಬೇಡ ನೀನು ಅನ್ನೋರು. ಈ ಫಸ್ಟ್ ಇದು ಹಾಕ್ರಪ್ಪ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಓಟ್ ಹಾಕಿ. ಈಗ 4,000 ವೋಟ್ ಇದ್ದಿದ್ದು 88,000 ವೋಟ್ ತಗೊಂಡು ಹೋಗ್ಬೇಕು ಅಂದ್ರೆ ಶ್ರಮ ಇಲ್ಲದೆ